ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಹಿಂದಿರುವಂತ ಕಾಣದ ಕೈಗಳ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪ್ರಕರಣಕ್ಕೆ ಫಂಡಿಂಗ್ ಮಾಡಿದವರು ಯಾರು ಅಂದ್ರೆ ಇಡೀ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ವಿಚಾರ ಇದೆಯಲ್ಲ, ಷಡ್ಯಂತ್ರಕ್ಕೆ ಹಣ ಕೊಟ್ಟಂತವರು ಯಾರು? ಅನೇಕ ವಿಚಾರಗಳಿತ್ತು. ಬೇರೆ ಬೇರೆ ದೇಶಗಳಿಂದಲೂ ಕೂಡ ಹಣ ಬಂದಿದೆ, ಬೇರೆ ದೇಶಗಳಿಂದ ಅಕೌಂಟ್ಗಳಿಗೆ ಹಣ ಬಂದಿದೆ ಅಂತ ಹೇಳಿ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಅಕೌಂಟ್ಗಳನ್ನು ಸರ್ಚ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಆರೋಪಿ ಚಿನ್ನಯ್ಯನಿಗೆ ಫಂಡಿಂಗ್ ಮಾಡಿದ್ದೆ ಯಾರು? ಬುರುಡೆ ರಹಸ್ಯದ ಷಡ್ಯಂತ್ರದ ತಂಡಕ್ಕೆ ಕೊಟ್ಟಂಥವ್ರು ಯಾರು? ಆರೋಪಿ ಚಿನ್ನಯ್ಯನಿಗೆ ಹಣ ಕೊಟ್ಟಂಥವ್ರು ಯಾರು? ಅದರ ಬೆನ್ನು ಬಿದ್ದು ಎಸ್ಐಟಿ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಚಿನ್ನಯ್ಯ ಹಾಗೂ ಆತನ ಪತ್ನಿಯ ಅಕೌಂಟ್ಗೆ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸಿದ ಎಸ್ಐಟಿ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ಕುಟುಂಬದ ಪ್ರತಿಯೊಬ್ಬರ ಅಕೌಂಟನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಫಂಡಿಂಗ್ ಆರೋಪದ ಮೇಲೆ ಒಟ್ಟು 11 ಜನರಿಗೆ ನೋಟಿಸನ್ನು ಎಸ್ಐಟಿ ಕೊಟ್ಟಿದೆ. ಹಾಜರಾಗಬೇಕು ವಿಚಾರಣೆಗೆ ಅಂತ ಹೇಳಿ ಎಸ್ಐಟಿ 11 ಜನರಿಗೆ ನೋಟಿಸನ್ನು ಜಾರಿ ಮಾಡಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಗರು ಸೇರಿ ಒಟ್ಟು 11 ಜನರಿಗೆ ನೋಟಿಸನ್ನು ನೀಡಲಾಗಿದೆ. ಈ ವಿಚಾರದಲ್ಲಿ ಈಗಾಗಲೇ 6 ಜನರನ್ನು ವಿಚಾರಣೆ ನಡೆಸಿದೆ ಎಸ್ಐಟಿ ಅಧಿಕಾರಿಗಳ ತಂಡ. 6 ತಿಂಗಳ ಹಿಂದೆ ಹಣ ವರ್ಗಾವಣೆ ಬಗ್ಗೆ ದಾಖಲೆಯನ್ನು ಎಸ್ಐಟಿ ಪಡೆದುಕೊಂಡಿತ್ತು. ಪ್ರಕರಣದಲ್ಲಿ ಇನ್ನಷ್ಟು ಜನ ಫಂಡಿಂಗನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ಕಲೆ ಹಾಕಲಿಕ್ಕೆ ಮುಂದಾಗ್ತಾ ಇದೆ. ಅಧಿಕಾರಿಗಳು ಇನ್ನೂ ಕೆಲವಷ್ಟು ಜನರಿಗೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ. ಹೇಳಿ ಕೇಳಿ, ಚಿನ್ನಯ್ಯ ಒಂದು ದೊಡ್ಡ ಕೆಲಸದಲ್ಲಿಲ್ಲ, ಚಿನ್ನಯ್ಯ ದೊಡ್ಡ ಆಸ್ತಿವಂತನೂ ಅಲ್ಲ. ಆಸ್ತಿವಂತನಾಗಿದ್ದರೆ, ಹಣವಂತನಾಗಿದ್ದರೆ ಆತ ಯಾಕೆ ಶುಚಿತ್ವ ವಿಭಾಗದಲ್ಲಿ ಅಥವಾ ಕಸಗೂಡಿಸುವ ಸ್ವಚ್ಛಗೊಳಿಸುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದ ಧರ್ಮಸ್ಥಳದಲ್ಲಿ? ಅಥವಾ ಹಣ ಉಳುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದ? ಆತನ ಹಣ ಇದ್ದರೆ, ಸ್ಥಿತಿವಂತನಾಗಿದ್ದರೆ ಆತ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಅಥವಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಹೀಗಿದ್ದಾಗ 2015ರಲ್ಲಿ ಕೆಲಸ ಬಿಟ್ಟು ಹೋಗಿ 2023ಕ್ಕೆ ವಾಪಸ್ ಬಂದು ಧರ್ಮಸ್ಥಳದ ವಿರುದ್ಧ, ಪ್ರಭಾವಿಗಳ ವಿರುದ್ಧ ಸೆಟೆದು ನಿಲ್ಲಬೇಕು ಅಂತ ಹೇಳಿದ್ರೆ ಆತನಿಗೂ ಕೂಡ ಆರ್ಥಿಕ ಸ್ಥೈರ್ಯ ಬೇಕಾಗತ್ತೆ, ಹಣಕಾಸಿನ ವ್ಯವಸ್ಥೆ ಬೇಕಾಗುತ್ತೆ. ಹೋಗಲಿ, ಅಟ್ಲೀಸ್ಟ್ ಆತನ ಐಷಾರಾಮಿ ಸೌಲಭ್ಯ ಬೇಡ, ತನ್ನ ಕುಟುಂಬ ನಿರ್ವಹಣೆಗೆ ಬೇಕಾದಂಥ ಕನಿಷ್ಠ ಹಣವೂ ಕೂಡ ಬೇಕಾಗತ್ತೆ. ತನ್ನ ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಆತನಿಗೆ ಹಣ ಇಲ್ಲದಿರುವಂಥ ಸಂದರ್ಭದಲ್ಲಿ ಹೇಗೆ ಇಷ್ಟೊಂದು ಬ್ಲಾಡ್ಡರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ? ಅಲ್ಲಿಗೆ ಚಿನ್ನಯ್ಯ, ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಎಲ್ಲೋ ಒಂದು ಕಡೆ ಹಣವನ್ನು ಪಡೆದುಕೊಂಡಿದ್ದಾನೆ. ಹಾಗಾದರೆ ಹಣ ಕೊಟ್ಟವ್ರು ಯಾರು? ಚಿನ್ನಯ್ಯನ ಅಕೌಂಟಿಗೆ ಹಣ ಹೋಗಿದೆಯಾ, ಅಥವಾ ಆತನ ಹೆಂಡತಿ ಅಕೌಂಟಿಗೆ ಹಣ ಹೋಗಿದೆಯಾ, ಅಥವಾ ಸಂಬಂಧಿಕರ ಅಕೌಂಟ್ಗಳಿಗೆ ಹೋಗಿದೆಯಾ? ಅಕೌಂಟ್ಗಳಿಗೆ ಹಾಕಿದ್ದಾರೋ ಅಥವಾ ಕ್ಯಾಶೇ ಕೊಟ್ಟಿದ್ದಾರೋ? ಅದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ ಅಥವಾ ತನಿಖೆ ಆಗಬೇಕಾಗಿದೆ. ತನಿಖೆಯ ಜಾಡು ಹಿಡಿದು ಈಗ 11 ಜನರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸಿನ ಪೈಕಿ 6 ಜನರ ವಿಚಾರಣೆ ಕೂಡ ಆಗ್ತಾ ಇದೆ. ಅವರ ಅಕೌಂಟ್ಗಳಲ್ಲಿ ಏನಾದರೂ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಅಥವಾ ಈ ಗ್ಯಾಂಗಿನಲ್ಲಿ ಗುರುತಿಸಿಕೊಂಡಂಥ ಜನರಿಂದ ಹಣ ಹೋಗಿದ್ದೆ ಅನ್ನೋದಾದರೆ, ಅಥವಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಆತನಿಗೆ ಬಂದಿದೆ ಅನ್ನೋದಾದರೆ ಅದರ ಜಾಡು ಹಿಡಿದು ಹೋಗಬೇಕಾಗತ್ತೆ. ಹಣ ಕಳಿಸಿದವರು ಯಾರು? ಹಣ ಕಳಿಸಿದಂಥವರ ಉದ್ದೇಶ ಏನು? ಅಷ್ಟಕ್ಕೂ ಚಿನ್ನಯ್ಯ ಹೇಗೆ ಸಂಪರ್ಕಕ್ಕೆ ಬಂದ? ಇದೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಹಣದ ಮೂಲದ ಜಾಡನ್ನು ಹಿಡಿದು ಹೊರಟಿದ್ದಾರೆ. ಆ ಪೈಕಿ 6 ಜನರ ವಿಚಾರಣೆ ಮಾಡಿದ್ದಾರೆ. ನೋಡಬೇಕಾಗಿದೆ ಎಷ್ಟು ಹಣ ಬಂದಿದೆ. ಯಾಕಂತ ಹೇಳಿದ್ರೆ ನೋಡ್ತಾ ಇದ್ದೀರಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಇವನು ದುಡ್ಡು ಕೊಟ್ಟಂತೆ, ಯೂಟ್ಯೂಬರ್ ದುಡ್ಡು ತಗೊಂಡಂತೆ, ಪರ ನಿಲ್ಲೋದಕ್ಕೂ ದುಡ್ಡು ಕೊಟ್ಟಿದ್ದಾರಂತೆ, ವಿರುದ್ಧವಾಗಿ ನಿಲ್ಲೋದಕ್ಕೂ ದುಡ್ಡು ಕೊಟ್ಟಿದ್ದಾರಂತೆ. ಪರ ನಿಲ್ಲೋದಕ್ಕೂ ಹಣ, ವಿರುದ್ಧವಾಗಿ ನಿಲ್ಲೋದಕ್ಕೂ ಹಣ ಅಂತ ಹೇಳಿದ್ರೆ ಬರೀ ಯೂಟ್ಯೂಬ್ನಲ್ಲಿ ಮಾತಾಡೋದಕ್ಕೆ